ಮೋಕ್ಷವೇ ಇಲ್ಲ ಎನ್ನುವ ಹಾಗೆ ಅಲ್ಲ. ನಿನ್ನ ದುರಿತಗಳು ನೀಗದೆ ನಿನಗೆ ಮೋಕ್ಷವಿಲ್ಲವಷ್ಟೇ. ಪರಮ ಪಾವನವಾಗಿರುವಂತಹ ದರೆಯಲ್ಲಿ ನನಗೂ ನಿನಗೂ ಏನು ಮಹಾರಣವಾಗುತ್ತದೆ. ಮಹಾರಣ ನಡೆದಂತಹ ಸ್ಥಳದಲ್ಲಿ ಕಟ್ಟೆಯೊಂದು ನಿರ್ಮಾಣವಾಗುತ್ತದೆ. ನಮ್ಮುಬೇರ ರಣದ ಸಂಕೇತವಾಗಿ ಮಹಾರಣ ಕಟ್ಟೆ ಎನ್ನುವ ಹಾಗೆ ಮುಂದೆ ಪ್ರಚಲಿತ ಕಾಲದಲ್ಲಿ ಪ್ರಖ್ಯಾತಿಗೊಳ್ಳಲಿಕ್ಕೆ ಉಂಟು. ಆ ಮಹಾರಣ ಕಟ್ಟೆಯ ಸನಿಯ ಬ್ರಹ್ಮಗುಂಡಿಯ ಸನಿಯದಲ್ಲಿ ಮೂಲತಃ ನೀನು ಬ್ರಹ್ಮಕುಲದವನೇ ಆಗಿದ್ದೀಯ. ಹಾಗಾಗಿ ನೀನೊಂದು ಬ್ರಹ್ಮಶಿಲೆಯಾಗಿ ಬಿದ್ದಿರಬೇಕು ಕಂದ. ಶಿಲೆಯಾಗಿ ಬಿದ್ದರೆ ಏನು ಪ್ರಯೋಜನ? ಶಿಲೆಗೊಂದು ಕಲೆ ಬೆಲೆ ಬೇಡವೇನಮ್ಮ? ಬೇಕು ಮಗ. ಹಲಗಾಲ ಕಳೆದ ಬಳಿಕ ಹಲಗಾಲ ಕಳೆದ ಬಳಿಕ ಯೋಗಿಯು ಬಂದು ನೆಲೆ ನಿಲ್ಲುವ ತನಕ ಯೋಗಿಯು ಬಂದು ನೆಲೆ ನಿಲ್ಲುವ ತನಕ ನಿನ್ನ ಪ್ರಶ್ನೆ ಸಮಂಜಸವಾಗಿದೆ. ಶಿಲೆಗೊಂಡು ಬೆಳೆಬೇಕು ಕಲಬೇಕು ಎನ್ನುವ ಹಾಗೆ ಕೇವಲ ಶಿಲೆಯಾಗಿದ್ರೆ ಆಗುವುದಿಲ್ಲ. ಶಿಲೆಯೊಂದು ಶಿಲ್ಪವಾಗಬೇಕು ಅಂತಾದ್ರೆ ಅದಕ್ಕೆ ಪರಿಶ್ರಮ ಬೇಕು. ಹಾಗಾಗಿ ಎಲ್ಲಿವರೆಗೆ ಕಾಯುವಂತ ವ್ಯವಧಾನವೂ ಬೇಕು. ನಿನ್ನ ಪಾಪಗಳು ಪರಿಹಾರ ಆಗುವವರೆಗೆ ನೀನು ಶಿಲೆಯಾಗೇ ಬಿದ್ದಿರಬೇಕು. ಹದೆಗಾಲ ಕಳೆದ ಬಳಿಕ ತರುಣ ವರ ಯೋಗಿಯೋರ್ವ ಬರ್ತಾನೆ. ಬ್ರಹ್ಮಶಿಲೆಯಾಗಿರುವಂತ ನಿನ್ನನ್ನ ಈಶ್ವತ್ವವನ್ನು ಅನುಗ್ರಹಿಸುವುದರ ಜೊತೆಯಲ್ಲಿ ಬ್ರಹ್ಮಲಿಂಗೇಶ್ವರ ಎನ್ನುವ ಹಾಗೆ ನಿನ್ನನ್ನ ಪ್ರತಿಷ್ಠಾಪಿಸ್ತಾನೆ. ಮಹಾರಣ ಕಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರ ಎನ್ನುವಂತ ಹೆಸರಿನಿಂದ ನಿನಗೆ ನಾನು ದೈವೀ ಪಟ್ಟವನ್ನ ಕೊಡ್ಲಿಕ್ಕಿದ್ದೇನೆ. ನಿನ್ನನ್ನೇ ನಂಬಿರುವಂತಹ ಸದ್ಭಕ್ತರನ್ನ ಪೊರೆಯುತ್ತಾ ಸದಾ ಕಾಲ ಲೋಕ ಕಲ್ಯಾಣಕ್ಕಾಗಿಯೇ ಶ್ರಮಿಸು ಮಗನೇ.